ಕೇವಲ ವಿಜೇಂದ್ರ ಮಾತ್ರವಲ್ಲ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ಸರ್ಕಾರದ ಈ ನಿಲುವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ನಿಲುವಿನ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಶುರುವಾದ ನಂತರದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ದಿನಬಳಕೆಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಲೇ ಇದೆ. ಪೆಟ್ರೋಲ್, ಡೀಸೆಲ್, ಹಿಂದೆ ಹಾಲು, ಮೊಸರು ಇತ್ಯಾದಿ ದಿನಬಳಕೆಯ ವಸ್ತುಗಳ ಬೆಲೆ ವಿಪರೀತ ಏರಿಕೆ ಆಗ್ತಾ ಇದೆ. ಇದರಿಂದಾಗಿ ಜನರ ಜೀವನ ದುಸ್ತರವಾಗಿದೆ. ಹಾಲು, ಆಲ್ಕೋಹಾಲಿನ ಬೆಲೆ ಕೂಡ ಏರಿಕೆಯಾಗಿದೆ. ಮನೆಗಳ ಗೈಡ್ಲೈನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಮಾಡಿದ್ರು. ಈಗ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ರೂಪಾಯಿ ಏರಿಕೆ ಮಾಡಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1 ವರ್ಷ 1 ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಬೆಲೆ ಏರಿಕೆಯ ಭಾಗ್ಯಗಳನ್ನು ಕೊಟ್ಟಿದೆ. ಒಂದು ರೀತಿ ಕರ್ನಾಟಕದ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗಾಗಲೇ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಆಲ್ಕೋಹಾಲ್ ಬೆಲೆ ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಯಾರು ಮನೆಗಳನ್ನು ಸಣ್ಣ ಮನೆ ಕೊಂಡ್ಕೊಬೇಕಾದ್ರೂ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಮನೆ ತೆರಿಗೆಯನ್ನು ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಚಾರ್ಜಸನ್ನು ಜಾಸ್ತಿ ಮಾಡಿದ್ರು. ನೋಡಿ, ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಈ ರೀತಿ ಬಿಗ್ ಶಾಕ್ ಕೊಟ್ಟಿರೋದ್ರಿಂದ ಸಹಜವಾಗಿ ವಿಪಕ್ಷ ನಾಯಕ ಆಯಿತು, ರಾಜ್ಯಾಧ್ಯಕ್ಷ ಆಯಿತು, ಈಗ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ರೋಶ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರತಿಭಟನೆ ಕೂಡ ಆಗಿದೆ ಚಿಕ್ಕಮಗಳೂರಲ್ಲಿ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾರಣ, ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ, ಈ ನಿಲುವನ್ನ ಒಂದ್ ಕಡೆ ಸಚಿವ MB ಪಾಟೀಲ್ ಅವರು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಅವರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಸಿಟಿ ರವಿ. ಜೊತೆಗೆ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇರುವ ದೃಶ್ಯ, ಕಿವಿ ಮೇಲೆ ಹೂ ಇಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಂತ ಈ ರೀತಿ ಪ್ರತಿಭಟಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ವ್ಯಂಗ್ಯವಾಡಿರೋದು ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಾಂಗ್ರೆಸ್ಸಿಗರಿಗೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕಾಂಗ್ರೆಸ್ಸಿಗರಿಗೆ, ಪೆಟ್ರೋಲ್ ಬೆಲೆ ಡೀಸೆಲ್ ಕಾಂಗ್ರೆಸ್ಸಿಗರಿಗೆ, ಲೂಟಿ ಲೂಟಿ ಕಾಂಗ್ರೆಸ್, ಲೂಟಿ 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 ಕಾಂಗ್ರೆಸ್, ಲೂಟಿ 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 ಕಾಂಗ್ರೆಸ್, ಲೂಟಿ. ಕಾಂಗ್ರೆಸ್ನ 6ನೇ ಗ್ಯಾರಂಟಿ. ಕೇವಲ ರಾಜ್ಯ ರಾಜಧಾನಿಯಲ್ಲಿ ಪ್ರಮುಖ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಮಾತ್ರವಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರವನ್ನ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ನಡೆಸುವ ಮೂಲಕ ಕೂಡ ಬಿಜೆಪಿ ಪಾಳೆಯ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇದೆ. ಇದರ ಭಾಗವಾಗಿ ಕೊಪ್ಪಳದಲ್ಲಿ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಮಾಡಲಾಗಿದೆ. ಭಾಗ್ಯನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಡೆಸದೆ ಗ್ಯಾರಂಟಿ ಯೋಜನೆಗಾಗಿ ತೈಲ ಬೆಲೆಯ ಏರಿಕೆ ಅಂತ ಸಿಎಂ ವಿರುದ್ಧ ಧಿಕ್ಕಾರ ಹಾಕಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಶಿವಕುಮಾರ್ ಅವರಿಗೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಂದ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಜನಪರ ಹೋರಾಟಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭಾರತೀಯ ಜನತಾ ಪಕ್ಷಕ್ಕೆ, ಜನಪರ ಹೋರಾಟಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಬೀದರ್ನಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇರಬಹುದು. ಸದ್ಯಕ್ಕೆ ಏನ್ ಹೇಳ್ತಿದ್ದಾರೆ ಬೀದರ್ನ ಜನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಸ್ಮಿತಾ, ಏನು ಸರ್ಕಾರ ಲೋಕಸಭೆ ಚುನಾವಣೆ ಫಲಿತಾಂಶ ನಂತರ ರಾಜ್ಯದ ಜನರಿಗೆ ಬಿಗ್ ಶಾಕ್ ಕೊಟ್ಟದ ಅಂತ ಹೇಳ್ಬೋದು. ಮೊದಲೇ ರಾಜ್ಯದಲ್ಲಿ ಭೀಕರ ಬರದಿಂದ ಗೊತ್ತಾ ರೈತರು ಸೇರಿದಂತೆ ಜನಸಾಮಾನ್ಯರನ್ನು ಸಾಕಷ್ಟು ಸಂಕಟಕ್ಕೀಡಾಗ್ಯಾರ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದೆ. ನೋಡ್ಬೋದು ನೀವು, ನಾವು ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ, ಸಾಕಷ್ಟು ಜನ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಚುನಾವಣೆ ಮುಗಿದ ನಂತರ ಏನು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಸಾಕಷ್ಟೊಂದು ಆಕ್ರೋಶ ಕಾರಣ ಆಗಿದೆ. ಇಲ್ಲಿ ಕೂಡ ಸಾಕಷ್ಟೊಂದು ಪ್ರತಿಭಟನೆ. ಏನ್ರಿ ಏನಂತೀರಿ ಸರ್ಕಾರ ನಡೆಯ ಬಗ್ಗೆ? ಸರ್ಕಾರ ನಡೆಯ ಬಗ್ಗೆ ಏನಂತಾರೆ ಸರ್, ಭಾಳ ಆಕ್ರೋಶ ಅದ ಜನರಿಗೆ. ಪೆಟ್ರೋಲು ಡೀಸೆಲು 3 ರೂಪಾಯಿ 4 ರೂಪಾಯಿ ರೇಟ್ ಹೆಚ್ಚು ಮಾಡಿ ನಮ್ಮಲ್ಲಿ ಟೋಟಲಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟೊಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಜನಸಾಮಾನ್ಯರು ಇಲ್ಲಿದ್ದಾರೆ. ಸರ್ ಏನು ಹೇಳ್ತೀರಿ ಸರ್ಕಾರ ನಡೆ ಬಗ್ಗೆ? ಯಾಕಂದ್ರೆ ಈಗ ಲೋಕಸಭೆ ಚುನಾವಣೆ ಮುಗಿತು, ಈಗ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಈ ರೀತಿ ರೇಟ್ ಹೆಚ್ಚಿಗೆ ಮಾಡ್ರಿ, ಯಾವ ರೀತಿ ಒಂದು ಇವತ್ತು ಹೊರೆ ಆಗ್ತದೆ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ? ಏನು ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇಲ್ಲಿವರೆಗೆ ಸುಳ್ಳು ಗ್ಯಾರಂಟಿಗಳು ಕೊಡ್ತೀವಿ ಅಂಥೇಳಿ ಯಾವ ಬಸ್ಗಳು ಚಾಲೂ ಇಲ್ಲ. ಯಾವುದೇ ಗ್ಯಾರಂಟಿ ಹಣಗಳು ಯುವಧನ ಅನ್ನುವಂಥದ್ದು ಯುವಧನ ಅನ್ನೋದು ಜನರಿಗೆ ಮುಟ್ತಾ ಇಲ್ಲ. ಸುಳ್ಳು ಹೇಳಿಕೊಂಡು 6 ಗ್ಯಾರಂಟಿಗಳ ಪರ್ಯಾಯವಾಗಿ 6 ರೇಟ್ಗಳನ್ನು ಜಾಸ್ತಿ ಮಾಡಿ ರಾಜ್ಯದ ಜನರಿಗೆ ದಿವಾಳಿ ಎಬ್ಬಿಸಿರುವಂಥ ಈ ಮಾನ ಮರ್ಯಾದೆ ಇಲ್ಲ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಇವತ್ತು ಸರಾಯಿ ರೇಟ್ ಹೆಚ್ಚಿಗಾಗಿರ್ಬೋದು, ಹಾಲಿನ ರೇಟ್ ಹೆಚ್ಚಾಗಿರ್ಬೋದು, ಈ ಸ್ಟ್ಯಾಂಪ್ ಪೇಪರ್ ರೇಟ್ ಹೆಚ್ಚಿಗಾಗಿರ್ಬೋದು, ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಹೆಚ್ಚಿಗಾಗಿರ್ಬೋದು, 6 ಗ್ಯಾರಂಟಿಗಳು ಹೆಸರು ಹೇಳಿ 6 ರೇಟ್ಗಳನ್ನು ಜಾಸ್ತಿ ಮಾಡಿ ರಾಜ್ಯದ ಜನರಿಗೆ ಏನೊಂದು ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ಏನು ಹೇಳ್ಬೇಕಂತ್ರಿ? ಈ ಬೆಲೆ ನಿಗದಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ನಿಗದಿ ಕೊಟ್ಟಿದ್ದಾರೆ, ಸಂಜೆ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ಮಾನಗೆಟ್ಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ನೀವು ಇದೇ ರೀತಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಸೋಲನ್ನು ಅನುಭವಿಸಿದಿರೋ ಇದೇ ರೀತಿ ನಿಮ್ಮ ರಾಜ್ಯದ ಜನರ ಶಾಪ ತಟ್ಟಿದ್ರೆ ನಿಮ್ಮ ಸರ್ಕಾರ ಕೂಡ ಓಕೆ ಮಲ್ಲಿಕಾರ್ಜುನ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಇನ್ನು ಹಾಸನದಲ್ಲೂ ಕೂಡ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರಂತೆ. ಈ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಖುಷ್ವಂತ್, ದಿಢೀರಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನ ಕಂಗಾಲಾದಂಗೆ ಕಾಣಿಸ್ತಾ ಇದೆ. ಹಾಸನದಲ್ಲಿ ಜನರ ಪ್ರತಿಕ್ರಿಯೆ ಹೇಗಿದೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಸರ್ವೇ ಸಾಮಾನ್ಯವಾಗಿ ಹಾಸನದಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ವಿಚಾರವಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂತ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಕೇವಲ ಅದು ಅಷ್ಟಕ್ಕೆ ಸೀಮಿತ ಇರೋದಿಲ್ಲ, ಜನಸಾಮಾನ್ಯರ ಬಳಕೆ ವಸ್ತುಗಳ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ಈ ವಿಚಾರವನ್ನು ಖಂಡಿಸ್ತೀವಿ ಅಂತ ಜನರು ಕೂಡ ಹೇಳಿದ್ದಾರೆ. ಹಾಗೆ ಇವತ್ತು ಹಾಸನಕ್ಕೆ ಭೇಟಿ ನೀಡಿರುವಂಥ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇದೇ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಜೊತೆಗೆ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥದ್ದು. ಜೊತೆಗೆ ಇಡೀ ಒಂದು ಸರ್ಕಾರ ಸಾಲದ ಶೂಲದಲ್ಲಿ ಅಂದರೆ ಈಗೇನು ಗ್ಯಾರಂಟಿಯನ್ನು ಸರಿದೂಗಿಸಲಿಕ್ಕೆ ಅವರು ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸರಿದೂಗಿಸಲಿಕ್ಕೆ, ಅದನ್ನು ಹಣ ಹೊಂದಿಸಲಿಕ್ಕಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬಗ್ಗೆ ಮೇಲೆ ಹಣವನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಸಾಮಾನ್ಯ ಬಡ ಜನರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಜನರು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ ಹಾಸನದಲ್ಲಿ ನಾವು ಮುಂದೆ ಹೊರದ್ರೆ ಇದರಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಜನಗಳು ಹೇಳ್ತಾ ಇರುವಂಥದ್ದು. ಶ್ರುತಿ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಹಾಸನ ಬೀದರ್ನ ಪ್ರತಿಕ್ರಿಯೆಗಳನ್ನ ಪಡ್ಕೊಂಡ್ವಿ. ಆದರೆ ರಾಜ್ಯಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ಜನ, ಕೇಳೋಣ. ಇದಕ್ಕಿಂತ ಹಿಂದಿನ ಸರ್ಕಾರ ಇರುವಾಗಲೂ ಏನೋ 5 ಪೈಸೆ 10 ಪೈಸೆ 15 ಪೈಸೆ ಆಯಿತು. ಇದು ದಿಢೀರಂತ 3 ರೂಪಾಯಿ ಪೆಟ್ರೋಲಿಗೆ 3.5 ಡೀಸೆಲಿಗೆ ಅಂತ ಹೇಳಿದ್ರೆ ನಮಗೆ ತುಂಬ, ನಾವು ಟ್ಯಾಕ್ಸಿ, ಆದರೆ ಏನು ಮಾಡೋದು, ವಿಧಿ ಇಲ್ಲ, ಹಾಕಬೇಕು, ಅದು ಅವ್ರಿಗೂ ಗೊತ್ತಿದೆ. ಅದಕ್ಕಾಗಿ ಈಗ ಡೀಸೆಲ್ ಹಾಕ್ತಾರೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತು. ಡೀಸೆಲ್ ಪೆಟ್ರೋಲ್ ಯೂಸ್ ಒಂದು ಜೀವನದ ಒಂದು ಭಾಗ ಥರ. ತುಂಬ ಜಾಸ್ತಿ ಆಯಿತು. ಒಂದೇ ಸಲ 3-3.5 ಜಾಸ್ತಿ ಮಾಡಿದರು. ಸ್ವಲ್ಪ ಕಡಿಮೆ ಮಾಡಿದರೆ 1 ರೂಪಾಯಿ ಮಾಡಿದರೆ ಆದರೂ ತೊಂದರೆ ಐತಿಲ್ಲ. ಇದು ತುಂಬ ಜಾಸ್ತಿ ಮಾಡಿದರು. ಇವ್ರದ್ದು ಇದು ಫ್ರೀ ಅಂತ ಕೊಡುವ ಇದನ್ನ ನಮ್ಮ ಮೇಲೆ ಎಲ್ಲ ನಮ್ಮ ತಲೆಗೆ ಹಾಕಿಬಿಟ್ಟಿದ್ದಾರೆ. ಏನನ್ಸದೆ ಸರ್, ಬಡವರು ನಾವು ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಿದ್ದೀವಿ. ಒಂದು ಸತಿ ಮಾಡುವಾಗ ಈಗ ಸಣ್ಣ ಪುಟ್ಟ ಜಾಗಗಳಿಗೆ ಹೋಗಿ ಬರೋದಾದ್ರೆ ಪರವಾಗಿಲ್ಲ. ನಮಗೆ ಒಂದು ಸತಿ ಹಿಂಗೆ ಮಾಡುವಾಗ ಓಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ನಮಗೇನು ಡೀಸೆಲ್ ಹಾಕ್ಕೊಂಡು ಮೈಲೇಜ್ಗಳು ಅಷ್ಟಕ್ಕಷ್ಟೇ ಗಾಡಿಗಳು.
ಇನ್ನು ನಮಗೆ ಮಡಿಕೇರಿ ಬೇರೆ ಕಡೆ ಆದರೆ ಸ್ಟ್ರೈಟ್ ರೋಡ್ಗಳು ನೈಸ್ ರೋಡ್ಗಳಲ್ಲಿ ಹೋಗುವಾಗ ಅಷ್ಟು ಒಂದು ಡೀಸೆಲ್ ಅದು ಇದೆಲ್ಲ ಖರ್ಚಾಗೋದಿಲ್ಲ. ಇವ್ರು ಸಡನ್ನಾಗಿ ರೇಟ್ ಜಾಸ್ತಿ ಮಾಡಿ ಎಲ್ಲದಕ್ಕೂ ಬದುಕೋಕ್ಕೆ ಸುಮಾರು ಕಷ್ಟ ಆಗ್ತಿದೆ. ಎಲ್ಲ ಕ್ಷೇತ್ರದಲ್ಲೂ ಪೆಟ್ರೋಲ್ ಇದಾದರೆ ಎಲ್ಲದಕ್ಕೂ ರೈಸ್ ಆಗ್ತಾ ಇದೆ. ಬಡವರಿಗೆ ಬದುಕೋದು ಭಾಳ ಕಷ್ಟವಾಗಿದೆ. ಒಂದು ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ, ಆ ಗ್ಯಾರಂಟಿಯಿಂದ ಅದು ಒಂದಿದ್ದರೆ ಸಾಲದು. ಬೇರೆ ಕಡೆಯನ್ನು ಯಾವುದಾದ್ರೆ ಗಮನ ಹರಿಸೋದಿಲ್ಲ. ಗಮನ ಹರಿಸಬೇಕು ದಯವಿಟ್ಟು. 2 ಗಾಡಿ ಇತ್ತು, ಒಂದು ಗಾಡಿನೇ ಕೊಟ್ಟುಬಿಟ್ಟು ಪೆಟ್ರೋಲ್ ಜಾಸ್ತಿ ಆಗಿಬಿಟ್ಟು